ಎಲ್ಲರಿಗೂ ಹಾಗೂ ಕನ್ನಡದ ಸಿನಿ ಪ್ರೇಕ್ಷಕರಿಗೂ ಮರಡಿಗುಡ್ಡ ಸಂಸ್ಥೆ ವತಿಯಿಂದ ಧನ್ಯವಾದಗಳು. ಶೇಷ 2016 ಇದೇ ಮಾರ್ಚ್ 6ನೇ ತಾರೀಕು ಕನ್ನಡ ಹಾಗೂ ಮಲಯಾಳಂ ಭಾಷೆಯಲ್ಲಿ ಕರ್ನಾಟಕ ಹಾಗೂ ಕೇರಳಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಪೊಲೀಸ್ ಕ್ರೈಮ್ ಥ್ರಿಲ್ಲರ್ ಜಾನರ್ ಸಬ್ಜೆಕ್ಟನ್ನು ಇಟ್ಕೊಂಡು ನಾವು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಈಗಾಗಲೇ ಹಲವಾರು ಗಣ್ಯ ವ್ಯಕ್ತಿಗಳು ಮಾತಾಡಿದಾಗೆ ನಮ್ಮ ಕನ್ನಡದ ಜನತೆಗೆ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಅನುಭವವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಹಾಗೂ ಮಲಯಾಳಂ ಎರಡೂ ಭಾಷೆಯಲ್ಲಿ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಮಲಯಾಳಂ ಭಾಷೆಗೆ ಕತೆ ಆ್ಯಪ್ಟ್ ಆಗುತ್ತೆ. ಈಗಾಗಲೇ ನೋಡಿರತಕ್ಕಂಥವ್ರು ಕೂಡ ಹೇಳಿದ್ದಾರೆ. ಆದರೆ ಅದೇ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಏನಿದೆ ಅದನ್ನು ನಮ್ಮ ಕನ್ನಡದ ಜನತೆಗೆ ವಿಶೇಷವಾಗಿ ಕೊಡಬೇಕು ಅಂತ ಹೇಳಿ ಮಲಯಾಳಮಲ್ಲಿ ಮಾಡೋಕ್ಕೆ ಹೊರಟಾಗ ಕನ್ನಡದಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ಈ ಒಂದು ಕಥೆಯನ್ನು ಎರಡೂ ಭಾಷೆಯಲ್ಲಿ ದ್ವಿಭಾಷೆಯಲ್ಲಿ ಬೈಲಿಂಗ್ವಲ್ ಆಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಕಾರಣ ಇಷ್ಟೇ, ಆ ಕಥೆಯಲ್ಲಿರೋ ರೋಚಕತೆ ನಮ್ಮ ಜನ ಕೂಡ ಅನುಭವಿಸ್ಬೇಕು, ಥಿಯೇಟ್ರಿಗೆ ಬಂದು ನೋಡಬೇಕು. ಅವರು ಆ ಒಂದು ಬೇರೆ ಭಾಷೆಯಲ್ಲಿ ನೋಡಿ ಏನು ಸಬ್ಟೈಟ್ಲ್ ನೋಡಿಕೊಂಡು ಸಿನಿಮಾನ ಎಂಜಾಯ್ ಮಾಡ್ತಾಯಿದ್ರು ಅಥವಾ ಒಂದು ಅನುಭವ ಪಡಿತಾಯಿದ್ರು, ಅದನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ನೇರವಾಗಿ ನೋಡಬೇಕು ಅಂತ ಒಂದು ಕಾರಣದಿಂದ ಕನ್ನಡದಲ್ಲಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಈ ಚಿತ್ರದಲ್ಲಿ ಬಹುಪಾತ್ರ ವರ್ಗ ಇದೆ. ಈಗಾಗಲೇ ಚಿತ್ರ ನೋಡಿರುವಂಥವ್ರು ಹೇಳಿದ್ದಾರೆ. ಪ್ರಮೋದ್ ಶೆಟ್ಟಿ ಸರು, ಸಿದ್ಲಿಂಗು ಶ್ರೀಧರ್ ಸರು, ಶೋಭರಾಜ್ ಸರು, ಹೊನ್ನವಳ್ಳಿ ಕೃಷ್ಣ ಅವರು, ದೇವರಾಜ್ ಸರು, ಪೊಲೀಸ್ ಪಾತ್ರಗಳಿಗೆ ತುಂಬ ಚಿರಪರಿಚಿತರಾದಂಥ ದೇವರಾಜ್ ಸರು, ಹಾಗೆ ಇನ್ನು ಭಾಳಷ್ಟು ಕಲಾವಿದರ ಬಳಗ ಇದೆ. ಹಾಗೆ ಮಲಯಾಳಮಿಂದ ತೊಗೊಂಡಾಗ ಜಾನ್ ಕೈಪಲ್ಲಿಲ್ ಒಂದು ಮುಖ್ಯ ಪಾತ್ರದಲ್ಲಿ ಏನು ಮಾಡಿದ್ದಾರೆ, ಇನ್ಸ್ಪೆಕ್ಟರ್ ರೋಲು ಜಾನ್ ಕೈಪಲ್ಲಿಲ್ಲು. ಡೇನ್ ಡೇವಿಸ್ ಅಂತ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೆನ್ಸೇಷನಲ್ ಕಾಮಿಡಿಯನ್ ಇನ್ ಆ್ಯಂಡ್ ಅ ಬಿಗ್ಗೆಸ್ಟ್ ಸೋಷಲ್ ಇನ್ಫ್ಲೂಯೆನ್ಸರ್ ಇನ್ ಕೇರಳ, ಅವರು ಕೂಡ ಪಾತ್ರ ನಿರ್ವಹಿಸಿದ್ದಾರೆ. ಆಮೇಲೆ ಸಿದ್ಧಾರ್ಥ್ ಶಿವ ಅಂತ ಹೇಳಿ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್, ಫಸ್ಟ್ ಮೂವಿ ಅವರು ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋಂಥವ್ರು, ಅವರು ಕೂಡ ನಟಿಸಿದ್ದಾರೆ. ಇದರಲ್ಲಿ ಲಾಲು ಅನ್ನೋ ಕ್ಯಾರೆಕ್ಟರ್ ಏನು ಮಾಡಿದಾರಲ್ಲ ಅವ್ರ ಹೆಸರು ಸಿದ್ಧಾರ್ಥ್ ಶಿವ ಅಂತ. ಹಾಗೆ ಶ್ರೀಜಿತ್ ರವಿ ಅವರು ಕೂಡ ಒಬ್ಬ ಹಿರಿಯ ನಟರು. ಹೀಗೆ ಹಲವಾರು ಪಾತ್ರವನ್ನು ಹೊಂದಿರುವಂಥ ಚಿತ್ರ ನಮ್ಮ ಶೇಷ 2016. ಈ ಚಿತ್ರ ಮಾರ್ಚ್ 6ರಂದು ತೆರೆ ಮೇಲೆ ಬರ್ತಾ ಇದೆ. ಎಲ್ಲರೂ ನೋಡಿ ಆಶೀರ್ವದಿಸಿ ಹಾಗೂ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊತೀನಿ. ಧನ್ಯವಾದ. ಸೊ ನಾನು ಲೋಮೇಶ್ ಅಂತ, ನಾನು ಇಂಟರ್ನ್ಯಾಷನಲ್ ಫಿಟ್ನೆಸ್ ಸ್ಪೆಷಲಿಸ್ಟ್. ಸೊ ಈ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಇತ್ತೀಚೆಗೆ ಕನ್ನಡ ಫಿಲಮ್ಗಳಲ್ಲಿ ಬಹಳ ಭಾಳ ಅಪರೂಪ ಈ ಥರ ಮೂವಿ. ಸಸ್ಪೆನ್ಸು, ಥ್ರಿಲ್ಲಿಂಗು, ಎವ್ರಿ ಮೊಮೆಂಟು ಆ ಸಸ್ಪೆನ್ಸ್ನ ಲಾಸ್ಟ್ ತನಕನೂ ಕಾಯ್ದಿರಿಸ್ಕೊಂಡಿರೋದು. ಮತ್ತು ಅಚ್ಚರಿ ಏನಂದರೆ ಒಂದು ಡಿಪಾರ್ಟ್ಮೆಂಟ್ಗೆ ಮಾರ್ಗದರ್ಶಕ ಆಗೋಕ್ಕೆ ಶಕ್ತಿ ಏನು ತುಂಬಬೇಕು ಅದಷ್ಟೂ ಈ ಫಿಲಮ್ನಲ್ಲಿ ಅಡಕವಾಗಿದೆ. ಭಾಳ ತುಂಬಾ ಖುಷಿ ಆಯಿತು. ಅಂದರೆ ಭಾಳಷ್ಟು ಜನಕ್ಕೆ ಒಂದು ಅವೇರ್ನೆಸ್ಸು, ಅದ್ರ ಜೊತೆಗೆ ಡಿಪಾರ್ಟ್ಮೆಂಟ್ದು ಕರ್ತವ್ಯನಿಷ್ಠೆ ಮತ್ತು ನಮ್ಮ ಸಮಾಜಕ್ಕೆ ಭಾಳ ಬೇಕಾಗಿರ್ತಕ್ಕಂಥ ಸ್ಟ್ರಾಂಗಾಗಿ ನಮ್ಮ ಸಾರ್ವಜನಿಕರನ್ನ ಕಾಯಬೇಕಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಬೇಕು, ಏನೇನು ಲೋಪದೋಷಗಳು ಇರಬಹುದಾಗಿರ್ತಕ್ಕಂಥ ಆ ಸಂದರ್ಭಗಳನ್ನೆಲ್ಲ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಸೊ ಎಲ್ಲರ ಅಂದರೆ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ಮತ್ತು ಸ್ಟೋರಿ ರೈಟರ್ ಎಲ್ಲರ ಆ ಥಾಟ್ ಪ್ರೊಸೆಸ್ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇಟ್ಸ್ ಅಮೇಝಿಂಗ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಮಟ್ಟಕ್ಕೆಲ್ಲ ಬಂದಿದೆ ಅಂತ. ಇದು ಬೇರೆ ಯಾವ ಲ್ಯಾಂಗ್ವೇಜ್ಗೂ ಕಮ್ಮಿ ಇಲ್ಲ. ದ ಬೆಸ್ಟ್ ಕನ್ನಡ ಮೂವಿ. ಸಸ್ಪೆನ್ಸ್ನ ಲಾಸ್ಟ್ ತನಕ ಕಾಯ್ದಿರಿಸ್ಕೊಂಡು ಅದರಲ್ಲೂ ಎಲ್ಲ ಸಾರ್ವಜನಿಕರಿಗೆ ಅಮೇಝಿಂಗ್ ಮೆಸೇಜ್ ಕೊಡ್ತಾ ಒಂದು ಸಸ್ಪೆನ್ಸ್ನ ಕಾಯ್ದಿರಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಸೊ ಎಂಟೈರ್ ಫಿಲ್ಮ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಆ್ಯಂಡ್ ಐ ಹಾರ್ಟ್ಲಿ ಕಂಗ್ರ್ಯಾಚುಲೇಟ್ ದೆಮ್. ತುಂಬ ಚೆನ್ನಾಗಿ ಈ ಮೂವಿ ಓಡಲಿ ಅಂತ ನಾನು ಹೃದಯದಿಂದ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಐ ವುಡ್ ಲೈಕ್ ಟು ಸೇ ಒಂದು ದೊಡ್ಡ ಅಭಿನಂದನೆಗಳು ಇಡೀ ಶೇಷ 2016 ತಂಡಕ್ಕೆ. ಬಿಕಾಸ್ ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದರೆ ನಾವು ವಿಶೇಷವಾಗಿ ಮಾತಾಡೋದು ನಮಗೆ ಕಾಂಟೆಂಟ್ ಚೆನ್ನಾಗಿರಬೇಕು ಅಂತ. ಸೊ ಈ ಫಿಲ್ಮಲ್ಲಿ ಸ್ಪಷ್ಟವಾಗಿ ಏನು ಕಾಣಿಸುತ್ತೆ ಅಂದರೆ ಒಂದು ಪರಿಪೂರ್ಣತೆ, ಅಂದರೆ ಸ್ಕ್ರಿಪ್ಟಲ್ಲಾರೋ ಆಗಲಿ, ಡೈಲಾಗ್ಸಲ್ಲಾರೋ ಆಗಲಿ, ಕ್ಯಾರೆಕ್ಟರೈಸೇಷನ್ ಆಗಲಿ, ಪ್ರೊಡಕ್ಷನ್ ಆಗಲಿ, ಇವತ್ತಿನ AI ಇಲ್ಲ ನಾವು ಗ್ರಾಫಿಕ್ಸ್ ಏನು ಹೇಳ್ತೀವಿ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಆ್ಯಂಡ್ ಒಂದು ಸೆನ್ಸ್ ಆಫ್ ಹ್ಯೂಮರ್ ಅಂತ ಅಂದರೆ ಒಬ್ಬರ ಮನಸ್ಸಲ್ಲಿ ಏನು ನಡೀತಾ ಇರುತ್ತೆ ಅದನ್ನು ಹೇಗೆ ತೋರಿಸ್ಬೇಕು ಆಡಿಯನ್ಸ್ಗೆ, ವೆರಿ ಬ್ಯೂಟಿಫುಲಿ ನರೇಟೆಡ್. ಆ್ಯಂಡ್ ಇವತ್ತು ಇಂಪಾರ್ಟೆಂಟ್ ಏನಂತ ಅಂದರೆ
ಒಂದು ಫಿಲ್ಮ್ ದೊಡ್ಡದಾಗಬೇಕು ಅಂತ ಅಂದರೆ ಅದೇನು ದೊಡ್ಡ ಫಿಲ್ಮ್ ಆಗಬೇಕಾಗಿಲ್ಲ. ಅದನ್ನು ದೊಡ್ಡದು ಮಾಡೋದು ವೀಕ್ಷಕರು. ಅದನ್ನು ನಾವು ಮೆಸೇಜ್ ಹೇಗೆ ಕೊಡ್ತೀವಿ ಅಂದರೆ ವರ್ಡ್ ಆಫ್ ಮೌತನ್ನು ಹೇಳ್ತೀವಿ ನಮ್ಮ ಫ್ರೆಂಡ್ಸ್ಗೆ ಎಲ್ಲ. ಅದಿವತ್ತು ಕನ್ನಡ ಇಂಡಸ್ಟ್ರಿಗೆ ರಿಕ್ವೈರ್ಮೆಂಟ್ ಇದೆ. ಯಾಕಂದರೆ ನಾನು ಚಿಕ್ಕವಳನ್ನ ನೋಡ್ತಾ ಬಂದಿದ್ದೀನಿ ಇಂಡಸ್ಟ್ರಿನ, ತುಂಬ ಹೇರು ಇದೆ. ಸೊ ಅದಕ್ಕೆ ನಾವು ಹೇಗೆ ಇದನ್ನು ಸಪೋರ್ಟ್ ಮಾಡೋದು, ನಾವೆಲ್ಲ ಮಾತಾಡ್ತೀವಿ, ಬಟ್ ವೆರಿ ಇಂಪಾರ್ಟೆಂಟ್ ನಾವು ಸುತ್ತಮುತ್ತ ಅವ್ರಿಗೆ ಹೇಳಬೇಕು ಒಂದು ಫಿಲ್ಮ್ ಚೆನ್ನಾಗಿದ್ರೆ ಅಂತ. ಆ ಒಂದು ದೃಷ್ಟಿಕೋನದಿಂದ ನಾನು ಇವತ್ತು ಇಲ್ಲಿ ಬಂದಿದ್ದು. ಬಿಕಾಸ್ ನನಗೂ ತುಂಬ ಒಂದು ಕುತೂಹಲ ಇತ್ತು ಈ ಫಿಲ್ಮ್ ಹೇಗಿರುತ್ತೆ ಅಂತ. ಬಟ್ ಐ ಶುಡ್ ಸೇ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಆ್ಯಕ್ಚುಲಿ 1 ಸೆಕೆಂಡು ನಿಮ್ಮ ಮನಸ್ಸು ಈ ಕಡೆ ಆ ಕಡೆ ಹೋಗಲ್ಲ, ಬಿಕಾಸ್ ಅಷ್ಟು ಇಂಟೆನ್ಸ್ ಆಗಿದೆ. ಬ್ಯೂಟಿಫುಲ್ ಸೋಷಿಯಲ್ ಮೆಸೇಜ್. ಬಟ್ ಫಿಲ್ಮ್ ಅಂತ ಅಂದರೆ ಅದರಲ್ಲಿ ಎಲ್ಲ ಥರ ಒಂಥರ ಬೇರೆ ಥರ ಮೆಸೇಜಿಂಗ್ ಇರುತ್ತೆ. ಅದ್ರ ಮೇಲೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಬಟ್ ಬ್ಯೂಟಿಫುಲ್ ಸೋಷಿಯಲ್ ಮೆಸೇಜ್ ಆಸ್ ವೆಲ್. ಬಟ್ big congratulations. So happy, and I must thank Sai Bhairav because ತುಂಬ ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ ಕಾಂಟೆಂಟ್. ಈಸ್ ಅ ವೆರಿ ಡಿಯರ್ ಫ್ರೆಂಡ್ ಆಫ್ ಮೈನ್. ಈಸ್ ಲೈಕ್ ಮೈ ಬ್ರದರ್ ಆ್ಯಂಡ್ ಐಮ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್. ವಿಶಿಂಗ್ ದ ಫಿಲ್ಮ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. 30 ದಿನ ನಮ್ಮನ್ನ ನಮ್ಮ ಇವರು ಒಂಥರ ಹೆಣಗಾಡಿದ್ದೀವಿ. ತುಂಬ ಚೆನ್ನಾಗಿದೆ ಒಂದು ಸಬ್ಜೆಕ್ಟ್. ಯಾಕಂದರೆ ನಾನು ಈ ಸಿನಿಮಾದಲ್ಲಿ ಪಾತ್ರ ಮಾಡಿಯೂ ಕೂಡ ನಾನು ಅಂದರೆ ಕೆಲವ್ರು ಹೇಳ್ಬೋದು ಸುಮ್ಮನೆ ಏನು ಇವ್ರು ಪಾತ್ರ ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ಹಂಗೆ ಹಿಂಗೆ ಸಿನಿಮಾ ಬಗ್ಗೆ ಹೇಳ್ತಾನೆ ಅಂತ. ಬಟ್ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಾನು ಈ ಸಿನಿಮಾ ನೋಡಿದಾಗ ಇದು 2ನೇ ಸರಿ ನಾನು ನೋಡ್ತಾ ಇರೋದು. ಯಾಕಂದರೆ ಮುಂಚೆ ಒಂದು ಸರಿ ಎಲ್ಲ ಆರ್ಟಿಸ್ಟ್ಗೆ ಆಮೇಲೆ ಟೆಕ್ನಿಷಿಯನ್ಸ್ಗೆ ಅಂದ್ಬಿಟ್ಟು ಈ ಸಿನಿಮಾ ಒಂದು ಪ್ರೊಜೆಕ್ಷನ್ ಮಾಡಿದರು. ಅಂದರೆ ಬಿಫೋರ್ ಸೆನ್ಸಾರ್ ಮುಂಚೆ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಅದು ಇದು ಏನಾದರೂ ಇರುತ್ತೆ ಅಂತ. ಬಟ್ ಎ ನೀಟ್ ಕ್ಯೂಟ್ ಫ್ಯಾಮಿಲಿ ಸಬ್ಜೆಕ್ಟು ಅಂತಲೂ ಹೇಳ್ಬೋದು. ಯಾಕಂದರೆ ಒಂದು ಕತೆ ನಡೆಯೋದೇ ಒಂದು ಫ್ಯಾಮಿಲಿಗೋಸ್ಕರ ಅಂತ. ಬಟ್ ಎಲ್ಲೂ ಅದು ರಿವೀಲ್ ಆಗೋದಿಲ್ಲ, ಒಂದು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಆ ಥರ ಒಂದು ನೀಟಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಮಾಡ್ಕೊಂಡು ಬಂದಿರುವಂಥ ಸಿನಿಮಾ. ಒಳ್ಳೆ ಪ್ರಯತ್ನ ನಿರ್ದೇಶಕರದು. ಚೊಚ್ಚಲ ಸಿನಿಮಾ ಆದ್ರೂ ಎಲ್ಲೂ ಕೂಡ ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಯಾಕಂದರೆ ಆ ಫ್ರೇಮಿಂಗ್ ಆಗಲಿ, ಆಮೇಲೆ ಕ್ಯಾಮ್ರಾಮನ್ ಅವರ ಫೋಟೋಗ್ರಫಿ ಆಗಲಿ, ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಟೆಕ್ನಿಷಿಯನ್ಸ್ ಎಲ್ಲರೂ ದೊಡ್ಡ ಟೆಕ್ನಿಷಿಯನ್ಸೇ ಹಾಕೊಂಡಿರೋದು. ಆನಂದ್ ಅಂತ ಚೆನ್ನೈ ಕ್ಯಾಮ್ರಾಮನ್ನು, ಆಮೇಲೆ ಎಡಿಟರು ಅಯೂಬ್ ಖಾನು, ದೃಶ್ಯಂ 3 ಸಿನಿಮಾದ ಸಿನಿಮಾ ಮಾಡಿದಂಥ ಎಡಿಟರು, ಆಮೇಲೆ ಪೂರ್ಣಚಂದ್ರ ಸರು ತುಂಬ ಚೆನ್ನಾಗಿದೆ. ಆಮೇಲೆ ಸರ್ ಕೂಡ ಸಪೋರ್ಟಿಂಗ್ ಆಗಿ ಬಂದಿದ್ದು ಈ ಚಿತ್ರಕ್ಕೆ ನಿರ್ಮಾಪಕರಾಗಿ ಇನ್ನೂ ಖುಷಿ. ಯಾಕಂದರೆ ಇಲ್ಲಿವರೆಗೂ ರಿಲೀಸ್ವರೆಗೂ ತಂದಿರೋದು ಕನ್ನಡ ಮಲಯಾಳಂ ಎರಡು ಲ್ಯಾಂಗ್ವೇಜಲ್ಲೂ ಬೈಲಿಂಗ್ವಲ್ಲು ಶೂಟ್ ಮಾಡಿದ್ದು. ಆ ಶೂಟ್ ಮಾಡಿದ್ದು ಇವ್ರಿಗೂ ಯಾವ ರೀತಿ ಕಷ್ಟ ಆಯಿತು, ನಮಗೂ ಅದೇ ರೀತಿ ಕಷ್ಟ ಆಯಿತು. ಯಾಕಂದರೆ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಪೊಲೀಸ್ದು ಆ ರೀತಿ. ಬಟ್ ಒಂದು ಒಳ್ಳೆ ಸಿನಿಮಾ, ಜನಕ್ಕೆ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ ಕೊಟ್ಟಿದ್ದಾರೆ. ಜನ ಬರಬೇಕು. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಜನ ಯಾವತ್ತೂ ಕೈ ಬಿಡೋದಿಲ್ಲ. ಒಳ್ಳೆಯದಾಗಲಿ, ಒಳ್ಳೆ ಚಿತ್ರ ಗೆಲ್ಲಬೇಕು. ಈ ತಂಡಕ್ಕೂ ಒಳ್ಳೆಯದಾಗಲಿ, ನಮಗೂ ಕೂಡ ಒಳ್ಳೆಯದಾಗಲಿ.